ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರವಿವಾರ ಇರೋದ್ರಿಂದ ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದರು. ನಮ್ಮ ಚಿನ್ನಿನೂ ಮಲಗಿದ್ದು. ಹಾಗೆ ಚಿಕನ್ ತೊಗೊಂಬಂದಿದ್ದಾರೆ. ಚಿಕನ್ ಮಾಡಬೇಕು ಇವಾಗ. ಬನ್ನಿ ಮಾಡೋಣ, ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ. ಇವಾಗ ಶ್ರಾವಣ ಇರೋದ್ರಿಂದ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಮಾಡಲ್ಲ ನಾವು. ಹಾಗಾಗಿ ಇಲ್ಲಿ ಕೌಶಿಕ ಭಾಳ ದಿನ ಆಯಿತು ತಿಂದಿದ್ದಿಲ್ಲ, ಅದಕ್ಕೆ ಚಿಕನ್ ಅಂತ ಹಠ ಮಾಡ್ತಾಯಿದ್ದ. ಅದಕ್ಕೆ ಅವರಪ್ಪ ಹೋಗಿ ಚಿಕನ್ ತೊಗೊಂಡು ಬಂದರು. ನಮ್ಮಮ್ಮ ಚಿಕನ್ನು ಮೊಟ್ಟೆ ಏನೂ ತಿನ್ನೋದಿಲ್ಲ, ಅವರು ಯಾವಾಗಲೂ ಹಾಗೆ ಇದ್ದಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಟೊಮಾಟಿ ಸಾರು ಮಾಡಿ ಸ್ವಲ್ಪ ಚೌಳಿಕಾಯಿ ಪಲ್ಯ ಮಾಡಿದೆ. ಹಾಗೆ ನನಗೆ ಚಿಕನ್ಗೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಇದ್ರ ರೆಸಿಪಿ ಬೇಕಂದರೆ ಕೇಳಿ ಫ್ರೆಂಡ್ಸ್, ನಾನು ಮಾಡ್ತೀನಿ. ಹಾಗೆ ರೊಟ್ಟಿ ಮಾಡಬೇಕಿತ್ತು. ರೊಟ್ಟಿಗೂ ಹಿಟ್ಟು ನಾದ್ಕೊಂಡು ಜಿಗಿಟು ಅದೆಲ್ಲ ಹಾಕಬೇಕಾಗಿತ್ತು. ರುಬ್ಬಿಕೊಂಡು ಚಿಕನ್ ಮಾಡಿದೆ. ಅರ್ಧ ಆಯಿತು. ಆಮೇಲೆ ಪೂರ್ತಿ ಅದನ್ನೆಲ್ಲ ಚಿಕನ್ನೆಲ್ಲ ಮುಗಿಸಿ ಆಮೇಲೆ ರೊಟ್ಟಿ ಮಾಡಬೇಕಂತ ಹೇಳಿದರು ಯಜಮಾನರು. ಆಮೇಲೆ ರೊಟ್ಟಿ ಮಾಡಿದೆ. ರೊಟ್ಟಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಮಗಂತೂ ಚಿಕನ್ ಮಾಡಿದರೆ ರೊಟ್ಟಿ ಇರಲೇಬೇಕು, ಇಲ್ಲಂತಂದರೆ ನಮಗೆ ಊಟ ಪೂರ್ತಿ ಆಗೋದೇ ಇಲ್ಲ. ಚಿಕನ್ ಇದ್ದರೆ ಮಾತ್ರ ನಾವು ರೊಟ್ಟಿ ಇದ್ದರೆ ಮಾತ್ರ ಚಿಕನ್ ಮಾಡೋದು, ಇಲ್ಲಂತಂದರೆ ಮಾಡೋಕ್ಕೆ ಬರೋಲ್ಲ. ಹಾಗೆ ನಮ್ಮಮ್ಮಗೆ ತಿನ್ನಲ್ವಲ್ಲ, ಅದಕ್ಕೆ ಬೇಗ ಅವಳಿಗೆ ಮಾಡಿ ಕೊಟ್ರಾಯ್ತು ಅಂತ ಹೇಳಿ ನಮ್ಮಮ್ಮಗೆ ರೊಟ್ಟಿ ಮಾಡಿಕೊಟ್ಟೆ. ಅದು ದುಡ್ಡು ಅಲ್ಲಿ ಇಟ್ಟಿದ್ದೀರಾ ಅಂತ ಕೇಳಬೇಡಿ. ಅದು ದುಡ್ಡು ನಮ್ಮ ಯಜಮಾನ್ರು ಇಲ್ಲಿ ಕೆಲಸ ಮಾಡಿದರು, ಅದು ದುಡ್ಡು ಕೊಟ್ಟರು. ನಾ ರೊಟ್ಟಿ ಮಾಡ್ತಾ ಇದ್ನಲ್ಲ, ನನ್ನ ಕೈಯಲ್ಲಿ ತೊಗೊಂಬಂದು ಕೊಟ್ಟರು. ಅದಕ್ಕೆ ಅದನ್ನ ಹಾಗೆ ಇಟ್ಟಿದ್ದೆ. ಮತ್ತು ಎಲ್ಲ ಊಟ ಗೀಟ ಮಾಡಿ ನಮ್ಮ ಕೌಶಿಕನ ಆಟ ಆಡಿಸ್ತಾ ಇದ್ದರು. ಅವರಪ್ಪ ನಾನು ಎಲ್ಲ ಅಡುಗೆ ಮನೆಯದೆಲ್ಲ ಕ್ಲೀನ್ ಮಾಡಿ ಅವರು ಅವರಪ್ಪ ಇದ್ದರೆ ತುಂಬಾ ಹಬ್ಬ ಮಾಡ್ದಂಗೆ ಮಾಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಚೆನ್ನಾಗಿ ಆಟ ಆಡ್ತಾರೆ. ಅವರಿಬ್ಬರು ನೋಡಿದ್ರೆ ಖುಷಿ ಆಗುತ್ತೆ ನಮಗೆ. ಅವನು ಚೆನ್ನಾಗಿ ಆಡ್ತಾನೆ ಅವನು. ನೋಡಿ, ನಮ್ಮ ಯಜಮಾನ್ರು ಮನೆಯಲ್ಲಿದ್ದರೆ ಅವರು ಹಬ್ಬ ಇಬ್ಬರಿಗೂ ತುಂಬಾ ಖುಷಿ ಪಡ್ತಾರೆ ಅವರಿಬ್ಬರು. ಅದಕ್ಕೆ ನಾನು ಒಂದು ಸ್ವಲ್ಪ ಹಂಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಜಾಸ್ತಿ ಏನಿದೆ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪನೇ ಮಾಡಿದೆ. ರಾತ್ರಿ ಮತ್ತು ಚಪಾತಿ ಮಾಡೋಣ ಅಂತ ಚಪಾತಿ ಮಾಡಿಕೊಂಡು ಇವತ್ತಿನ ದಿನ ಎಂಡ್ ಮಾಡಿದ್ವಿ. ಎಲ್ರಿಗೂ ಬಾಯ್.